ನಮಸ್ಕಾರ ಸ್ನೇಹಿತರೆ, ಮಸಾಲೆ ಮಜ್ಜಿಗೆಯನ್ನು ಕೇವಲ 2 ನಿಮಿಷದಲ್ಲಿ ಹೇಗೆ ಮಾಡಬೇಕಂತ ನೋಡೋಣ ಬನ್ನಿ ಸ್ನೇಹಿತರೆ. ಈ ವರ್ಷ ಅಂತೂ ತುಂಬ ಬಿಸಿಲಿದೆ. ಇಂತಹ ಬಿಸಿಲಲ್ಲಿ ನಮ್ಮ ದೇಹವನ್ನು ತಂಪಿಗೆ ಇಟ್ಕೊಳ್ಳೋದು ಬಹಳ ಮುಖ್ಯ ಸ್ನೇಹಿತರೆ. ನಾನಿಲ್ಲಿ 1 ಪ್ಯಾಕೆಟ್ನಷ್ಟು ಮೊಸರನ್ನು ತಗೊಂಡು ಅದಕ್ಕೆ ತಣ್ಣಗಿರುವ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಸೌಟ್ ತಗೊಂಡು ಈ ಥರ ನೀರು ಹಾಕ್ಕೋಬೇಕು. ಗಟ್ಟಿಯಾಗಿ ಇರಬಾರ್ದು, ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ನೇಹಿತರೆ. ಈ ಥರ ಇರಬೇಕು. ಇನ್ನು ಈ ಮಜ್ಜಿಗೆಗೆ ನಾವು ಕಟ್ ಮಾಡಿಕೊಂಡಿರುವ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ರುಚಿಗೆ ತಕ್ಕ ಉಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಸ್ನೇಹಿತರೆ. ನಂತರ ಜೀರಿಗೆಯನ್ನು ಈ ಥರ ಕೈಯಿಂದ ಪುಡಿ ಮಾಡಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಷ್ಟೇ. ಇನ್ನು ಚಿಟಿಕೆಯಷ್ಟು ನಾವು ಸಕ್ಕರೆಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಮಜ್ಜಿಗೆಗೆ ಸಕ್ಕರೆಯನ್ನು ಸೇರಿಸ್ಕೊಂಡಿದ ನಂತರ ಸೌಟ್ ತಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ನೇಹಿತರೆ. ಸಕ್ಕರೆ ಮತ್ತು ಉಪ್ಪು ಚೆನ್ನಾಗಿ ಕರಗಬೇಕು. ಕಲ್ಲುಪ್ಪು ಹಾಕಿದ್ರೇ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಮಸಾಲ ಮಜ್ಜಿಗೆ. ಬೇಸಿಗೆ ಕಾಲದಲ್ಲಿ ಈ ರೀತಿ ನಾವು ಮಸಾಲೆ ಮಜ್ಜಿಗೆಯನ್ನು ಮಾಡಿಕೊಂಡು ಕುಡಿದ್ರೆ ಸ್ನೇಹಿತರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ದೇಹವೂ ಸಹ ತಂಪಾಗಿರುತ್ತೆ ಸ್ನೇಹಿತರೆ. ನಾವು ಮಾಡಿದಂತಹ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ ಸ್ನೇಹಿತರೆ. ನಾನು 1 ಲೋಟದಲ್ಲಿ ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ತಪ್ಪದೆ ನೀವು ಸಹ ಮಾಡಿ ಕುಡೀರಿ. ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ತುಂಬ ಸರಳವಾಗಿ ನಾವು ಮಾಡ್ಕೋಬೋದು, ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ.